ಭಕ್ತರ ಪಾಲಿನ ಪುಣ್ಯ ತೀರ್ಥ ದಕ್ಷಿಣ ಕಾಶಿಯ ವಿಸ್ಮಯ ಎಂದೇ ಕರೆಯಲ್ಪಡುವ ಅಂತರಗಂಗೆ ಎಂದು ವಿಷಗಂಗೆ ಆಗ್ತಾ ಇದೆಯಾ? ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಬ್ರೇಕಿಂಗ್ ನ್ಯೂಸ್ ಲಭ್ಯ ಆಗ್ತಾ ಇದೆ. ಅಂತರಗಂಗೆ ಆಯ್ತಾ ಕೊಳಚೆ ಗಂಗೆ? ಪವಿತ್ರ ತೀರ್ಥಕ್ಕೆ ಚರಂಡಿ ನೀರು ಹೋಗ್ತಾ ಇದೆಯಾ? ಮಾದಪ್ಪನ ಬೆಟ್ಟದಲ್ಲಿ ಭಕ್ತರ ಜೀವಕ್ಕೆ ಕುತ್ತು, ಅಂತರಗಂಗೆಯಲ್ಲಿ ಮಲಿನ ನೀರು, ಭಕ್ತರ ಆಕ್ರೋಶ. ಸಂಪರ್ಕಕ್ಕೆ ಸಿಗದೆ ಅಧಿಕಾರಿಗಳ ಕಳ್ಳಾಟ, ಭಕ್ತರ ನಂಬಿಕೆಯೊಂದಿಗೆ ಚೆಲ್ಲಾಟ ಆಡ್ತಾ ಇದ್ದಾರಾ ಅಧಿಕಾರಿಗಳು? ಸಾವಿರಾರು ಭಕ್ತರ ನಂಬಿಕೆಗೆ ಈಗ ಚರಂಡಿ ನೀರಿನ ಗ್ರಹಣ ಹಿಡಿದಿದೆ. ಅಂತರಗಂಗೆ ಆಯ್ತಾ ಕೊಳಚೆ ನೀರು? ಪವಿತ್ರ ತೀರ್ಥಕ್ಕೆ ಚರಂಡಿ ನೀರು ಹೋಗ್ತಾ ಇದೆಯಾ? ಮಾದಪ್ಪನ ಬೆಟ್ಟದಲ್ಲಿ ಭಕ್ತರ ಜೀವಕ್ಕೆ ಕುತ್ತು ಬಂದಿದೆ. ಅಂತರಗಂಗೆಯಲ್ಲಿ ಮಲಿನ ನೀರು ಸೇರ್ತಾ ಇದೆ. ಭಕ್ತರು ಆಕ್ರೋಶಗೊಂಡಿದ್ದಾರೆ. ಸಂಪರ್ಕಕ್ಕೆ ಸಿಗದೆ ಅಧಿಕಾರಿಗಳ ಕಳ್ಳಾಟ, ಭಕ್ತರ ನಂಬಿಕೆಯೊಂದಿಗೆ ಚೆಲ್ಲಾಟ ಆಡ್ತಾ ಇದ್ದಾರಾ ಅಧಿಕಾರಿಗಳು? ಚಾಮರಾಜನಗರ ಜಿಲ್ಲೆಯ ಮಲೆ ಮಹದೇಶ್ವರ ಬೆಟ್ಟದ ಅಂತರಗಂಗೆಯಲ್ಲಿ ಕೊಳಚೆ ನೀರು ಸೇರ್ಪಡೆ ಆಗ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡಲು ಶ್ರೀನಿವಾಸ್ ಗೌಡ ಅಂದ್ರೆ ಅವರು ಒಬ್ರು ಸಾಮಾಜಿಕ ಹೋರಾಟಗಾರರು, ಅವರು ಕೂಡ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಬನ್ನಿ ಅವರು ಏನ್ ಹೇಳ್ತಾರೆ ಕೇಳೋಣ. ಸರ್ ನಮಸ್ತೆ. ನಮಸ್ಕಾರ ಮೇಡಮ್. ಸರಿ, ಈಗ ಅಂತರಗಂಗೆ ಮಲೆ ಮಹದೇಶ್ವರ ಬೆಟ್ಟದಲ್ಲಿ ಅಂತರಗಂಗೆಗೆ ಕೊಳಚೆ ನೀರು ಹೋಗ್ತಾ ಇದೆ ಅಂತ ಭಕ್ತರು ಆಕ್ರೋಶ ವ್ಯಕ್ತಪಡಿಸ್ತಿದ್ದಾರೆ. ಇದ್ರ ಬಗ್ಗೆ ನೀವೇನ್ ಹೇಳ್ತೀರಾ? ಇಲ್ಲ ಹೌದು ಮೇಡಮ್, ಅವರು ತಾವು ಭಕ್ತರುಗಳು ಹೇಳ್ದಂಗೆ ಈ ಸಾರಿ ಸಿಕ್ಕಾಪಟ್ಟೆ ಜನ, ಬಹಳಷ್ಟು ಭಕ್ತಾದಿಗಳು ಮಲೈ ಮಹದೇಶ್ವರ ದರ್ಶನ ಪಡೆಯೋದಕ್ಕೆ ಈಗಾಗಲೇ ಬಂದ್ಬಿಟ್ಟಿದ್ದಾರೆ. ಶಿವರಾತ್ರಿ ಇರೋದ್ರಿಂದ ಲಕ್ಷಾಂತರ ಜನ ಈಗಾಗಲೇ ಬೆಡ್ತಲಿದ್ದಾರೆ. ಪ್ರತಿದಿನ ಹೋಗ್ತಾ ಇರ್ತಾರೆ, ಬರ್ತಾ ಇರ್ತಾರೆ. ಆದ್ರೆ ಈ ಸರಿ ವಿಶೇಷವಾಗಿ ತುಂಬಾ ಜನ ಇದ್ದಾರೆ. ಈ ಸರಿ ಮಾತ್ರ ಈ ಸರಿ ವಿಶೇಷವಾಗಿ ಬಹಳಷ್ಟು ಭಕ್ತಾದಿಗಳು, ಲಕ್ಷಾಂತರ ಸಂಖ್ಯೆಯಲ್ಲಿ ಬಹಳ ಭಕ್ತಾದಿಗಳು ಬಂದಿದ್ದಾರೆ. ಇಲ್ಲಿ ಅಂತರಗಂಗೆಯಿಂದ ಕುಲುಷಿತವಾದಂತ ನೀರು ಅಂತರಗಂಗೆಗೆ ಸೇರ್ತಾ ಇದೆ. ಇದು ಬಹಳ ಮಲಿನ ಆಗ್ತಾ ಇದೆ. ಇಲ್ಲಿ ಸರಿಯಾದಂತ ವ್ಯವಸ್ಥೆನ ಈಗ ಮಲೈ ಮಹದೇಶ್ವರ ಬೆಟ್ಟ ಪ್ರಾಧಿಕಾರ ಮಾಡೋ ಉದ್ದೇಶ ಏನಪ್ಪಾ ಅಂತಂದ್ರೆ, ಅದು ಭಕ್ತಾದಿಗಳಿಗೆ ಅನುಕೂಲ ಮಾಡ್ಕೊಡ್ಬೇಕು, ಮತ್ತೆ ಭಕ್ತಾದಿಗಳ ಸೌಕರ್ಯ ಕಲ್ಪಿಸ್ಕೊಡ್ಬೇಕು ಅಂತಲೇ ಅದಕ್ಕೊಂದು ವಿಶೇಷವಾದ ಪ್ರಾಧಿಕಾರ ಮಾಡಿದ್ದಾರೆ. ಆ ಪ್ರಾಧಿಕಾರ ಏನಪ್ಪಾ ಅಂದ್ರೆ ಬರೀ ಹೆಸರಿಗಷ್ಟೇ ಪ್ರಾಧಿಕಾರ ಇದೆ ಅಷ್ಟೇ ಹೊರತು ಯಾವುದೇ ರೀತಿಯಾದಂತ ಭಕ್ತಾದಿಗಳಿಗೆ ಸೌಲಭ್ಯವನ್ನು ಸರಿಯಾಗಿ ಕೊಡ್ತಾ ಇಲ್ಲ ಅವರು. ಅಲ್ಲಿ ನಮ್ಗೆ ಕರೆಕ್ಟ್ ಆಗಿ ಗೊತ್ತಾಗ್ತಿದೆ, ಆ ಚರಂಡಿ ನೀರು ನೀಟಾಗಿ ಅಂತರಗಂಗೆಗೆ ಸೇರ್ತಾ ಇದೆ. ಹೌದೌದೌದೌದು, ಸೇರ್ತಾ ಇದೆ. ಈಗ ಕುಲುಷಿತವಾಗಿದೆ. ನೋಡಿ, ಬಹಳ ಬಿಸಿಲು, ಈಗ ಇನ್ನೇನು ಕಾಲ ಇರ್ತಕ್ಕಂತ ಸಂಭವ ಇದೆ. ಭಕ್ತಾದಿಗಳ ಇಂತ ನೀರ್ನ ಅವರು ಅವ್ರಲ್ಲ ಅದನ್ನೆಲ್ಲ ಸೇವಿಸೋರು ಏನಾಗುತ್ತೆ ಅಂದ್ರೆ ಮುಂದೆ ಅವರ ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರೋದು ಸತ್ಯ. ಖಂಡಿತ ಹೌದೌದು ಬೀರುತ್ತೆ. ನಾನು ಬಹಳ ಸ್ಪಷ್ಟವಾಗಿ ಮಲೈ ಮಹದೇಶ್ವರ ಬೆಟ್ಟ ಪ್ರಾಧಿಕಾರ ಅಧಿಕಾರಿಗಳಿಗೆ ನಾನು ತಿಳಿಸ್ತಾ ಇದ್ದೀನಿ, ನೀವು ಇವತ್ತೇನು ಈಗ ಮಲೈ ಮಹದೇಶ್ವರ ಬೆಟ್ಟದ ಬೆಟ್ಟದಲ್ಲಿ ಏನು ಕುಲುಷಿತ ನೀರು ಈಗ ಸೇರಿ ಭಕ್ತಾದಿಗಳಿಗೆ ಏನ್ ತುಂಬಾ ಅನಾನುಕೂಲ ಆಗ್ತಾ ಇದೆ, ಅದನ್ನ ಈ ತಕ್ಷಣ ಏನಾದ್ರು ಪ್ರಾಧಿಕಾರವರು ಸರಿಪಡಿಸ್ತೀನಿ ಅಂತಂದ್ರೆ ಮುಂದೆ ಪ್ರಾಧಿಕಾರದ ವಿರುದ್ಧ ಬಹಳ ದೊಡ್ಡ ಮಟ್ಟದಲ್ಲಿ ಹೋರಾಟ ರೂಪಿಸ್ಬೇಕಾಗ್ತದೆ ಅಂತ ಈ ಸಂದರ್ಭ ನಾನು ಅವ್ರಿಗೆ ತಿಳಿಸ್ತಾ ಇದ್ದೀನಿ. ಅಂದ್ರೆ ಇಷ್ಟು ದಿನದಲ್ಲಿ ಈ ವಿಚಾರ ಅವ್ರ ಗಮನಕ್ಕೆ ಬಂದಿದ್ಯೋ ಬಂದಿಲ್ವಾ ಅನ್ನೋದು ಪ್ರಶ್ನೆ ಸರ್. ಬಂದಿರುತ್ತೆ ಬಂದಿದ್ರು ಕಣ್ಮುಚ್ಚಿ ಕುಳ್ತಿದ್ದಾರೆ ಅಂತ ಅನ್ಸುತ್ತೆ ಅಲ್ವಾ? ಹೌದೌದು, ಈಗ 100% ಅಲ್ಲಿ ಅವ್ರ ಗಮನಕ್ಕೆ ಇದ್ದೇ ಇರ್ತದೆ ಪ್ರತಿಯೊಂದು. ಯಾಕಂದ್ರೆ ದಿನ ಬೆಳಗ್ಗೆ ಇದ್ರಲ್ಲಿ ಈಗ ತುಂಬಾ ಜನ ಈಗ ಅಲ್ಲಿ ಅವರು ಸಿಬ್ಬಂದಿಗಳೆಲ್ಲ ಇರೋದ್ರಿಂದ ಅವರು ಕಣ್ತು ಅಲ್ಲೇ ಇರ್ತಾರೆ. ಹಾಗಾಗಿ ಹೌದು, ಯಾಕಂದ್ರೆ ಇದು ಈ ಶಿವರಾತ್ರಿ ಸಮಯ ಇರೋದ್ರಿಂದ ತುಂಬಾ ಜನ ಇರ್ತಾರೆ. ಅಂದ್ರೆ ಪ್ರತಿಯೊಬ್ಬ ಅಧಿಕಾರಿಗಳು ಅಲ್ಲೇ ವಾಸ್ತವ ಬಿಟ್ಟಿರ್ತಾರೆ. ಮೊನ್ನೆ ಜಿಲ್ಲಾಧಿಕಾರಿಗಳು ಸಹ ಇತ್ತೀಚೆಗೆ ಅವರು ಸಹ ಎಲ್ಲ ಭೇಟಿ ಮಾಡಿದ್ರಲ್ಲ ಹೇಳ್ತಾ ಇರೋದು. ಹಾಗಾಗಿ ಇವರು ಗೊತ್ತಿದ್ರು ಏನಪ್ಪಾ ಅಂದ್ರೆ ಅವ್ರಿಗೇನೋ ಭಕ್ತಾದಿಗಳಿರ್ತಾನೆ ಆಗ್ಲಿ ನಮ್ಗೇನಾಗ್ಬೇಕು ಅಂತಕ್ಕಂತ ತಾತ್ಸಾರ ಮನೋಭಾವನೆ ಹೊಂದಿರ್ತಾರೆ ಅವರೆಲ್ಲ. ಹಾಗಾಗಿ ಹೌದು, ಖಂಡಿತವಾಗಿ ಅವರು ಅಂತ ಅಲ್ಲೇನಪ್ಪಾ ಅಂತಂದ್ರೆ ಅವರು ಜವಾಬ್ದಾರಿಯುತವಾಗಿ ನಡ್ಕೊಂಡಿದ್ರೆ ಈ ರೀತಿ ಅವ್ಯವಸ್ಥೆ ಬರ್ತಾ ಇರ್ಲಿಲ್ಲ. ಹೌದು, ಖಂಡಿತ ಆಗ್ತಿರಲ್ಲ. ಹಾಗಾಗಿ ಇದು ತಕ್ಷಣ ಅವ್ರು ಸರಿಪಡಿಸ್ಬೇಕು. ಅವರು ಸರಿಪಡಿಸ್ತಿಲ್ಲ ಅಂತಂದ್ರೆ ಮುಂದೆ ಇದ್ರ ಬಗ್ಗೆ ಬಹಳ ದೊಡ್ಡ ಮಟ್ಟದಲ್ಲಿ ಹೋರಾಟವನ್ನು ರೂಪಿಸಬೇಕಾಗ್ತದೆ ಅಂತ ಈ ಸಂದರ್ಭ ನಾನು ಮಲೈ ಮಹದೇಶ್ವರ ಬೆಟ್ಟ ಪ್ರಾಧಿಕಾರ ಅಧಿಕಾರಿಗಳಿಗೆ ತಿಳಿಸ್ತಾ ಇದ್ದೀನಿ. ಅಂದ್ರೆ ನಾವು ಕೂಡ ಅವ್ರಿಗೆ ದೂರವಾಣಿ ಮೂಲಕ ಸಂಪರ್ಕ ಮಾಡೋಕೆ ಪ್ರಯತ್ನ ಪಟ್ವಿ ನಮ್ಮ ಚಾನೆಲ್ ಇಂದ ಕೂಡ. ಆದ್ರೆ ಅವರು ನಮ್ಮ ಸಂಪರ್ಕ ಸಿಗಲ್ಲ ಬಿಡಿ, ಅವ್ರು ಯಾರಿಗೂ ಸಿಗಲ್ಲ ಅವರು. ಹೌದು, ಅಲ್ಲಿ ನಮ್ಮ ನೆಟ್ವರ್ಕ್ ಇಲ್ಲ, ಆ ರೀತಿ ಈ ರೀತಿ ಬರೀ ಸುಳ್ಳು ಅವ್ರದ್ದು, ಬರೀ ಸುಳ್ಳು ಮತ್ತೆ ತಾತ್ಸಾರವಾದಂತ ಮನೋಭಾವನೆ ಅವ್ರದ್ದು. ಅಧಿಕಾರಿಗಳು ಮಾಡ್ಬಿಟ್ಟು ಸುಮ್ನೆ ಆಗ್ಬಿಡ್ತಾರೆ ಇವ್ರು ಅಂತ.
ಅಷ್ಟೇ ಅವರು ಅಷ್ಟೇನೆ ಅವ್ರು ಅಷ್ಟೇ ತಿಳ್ಕೊಂಡಿರೋದು. ಹಾಗಾಗಿ ಇದ್ರ ಬಗ್ಗೆ ಅವ್ರು ಸರಿಯಾದ ಕ್ರಮ ತಗೊಳ್ಳಿಲ್ಲ ಅಂತಂದ್ರೆ ಮುಂದೆ ಬಹಳ ಹೋರಾಟ ಮಾಡ್ಬೇಕಾಗ್ತದೆ. ಎಸ್ 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 ಒಳ್ಳೇದು ಸರ್. ಅದು ಅವ್ರು ಈಗ ಕ್ರಮ ತಗೊಂಡ್ರೆ ಅವ್ರಿಗೆ ಅವ್ರು ಎಚ್ಚೆತ್ಕೊಂಡಂಗೆ, ಇಲ್ಲ ಅಂತಂದ್ರೆ ಮುಂದಿನ ದಿನಗಳಲ್ಲಿ ಹೋರಾಟ ಖಂಡಿತವಾಗ್ಲೂ ನಡೆಯುತ್ತೆ. ಮಾಡ್ತೀವಿ ಮೇಡಮ್ ಖಂಡಿತ ಮಾಡ್ತೀವಿ ಸರ್. ಧನ್ಯವಾದ.